ನಾನು 16 ವರ್ಷ ವಯಸ್ಸಿನಲ್ಲಿ ಗರ್ಭಿಣಿಯಾಗಿದ್ದಾಗ ನನ್ನದೇ ತಂದೆ ತಾಯಿ ನನ್ನನ್ನು ಕೈಬಿಟ್ಟರು. ನನಗೆ ಹೋಗಲು ಯಾವುದೇ ಸ್ಥಳ ಇರಲಿಲ್ಲ. ಆ ಸಮಯದಲ್ಲಿ ಒಬ್ಬ ವಯಸ್ಸಾದ ಪಕ್ಕದ ಮನೆಯ ಅಜ್ಜಿ ಒಂಟಿಯಾಗಿ ಬದುಕುತ್ತಿದ್ದವರು ನನ್ನನ್ನು ತಮ್ಮ ಮನೆಯೊಳಗೆ ಕರೆದುಕೊಂಡರು. ಅವರ ಮನೆಯಲ್ಲೇ 8 ತಿಂಗಳಲ್ಲಿ ನನ್ನ ಮಗುವು ಗರ್ಭಪಾತವಾಗಿ ಹೋಯಿತು. ನಾನು ಸಂಪೂರ್ಣವಾಗಿ ಮುರಿದು ಹೋಗಿದ್ದಾಗ ಅವರು ನಗುಮುಖದಿಂದ ನನ್ನ ಕೈ ಹಿಡಿದು ಹೇಳಿದರು, ನಿನಗೆ ನಿನ್ನ ಶಕ್ತಿ ಎಷ್ಟಿದೆ ಅನ್ನೋದನ್ನು ನೀನೇ ಇನ್ನೂ ಅರಿತಿಲ್ಲ. ಆ ಮಾತುಗಳು ಹೃದಯದೊಳಗೆ ಕುಳಿತರೂ ನೋವು ಸಹಿಸಲಾಗದೆ ನಾನು ಊರನ್ನು ಬಿಟ್ಟು ಹೋದೆ. ನನ್ನ ಹಳೆಯ ಬದುಕನ್ನೇ ಹಿಂದಕ್ಕೆ ಬಿಟ್ಟುಬಿಟ್ಟೆ. ಆ ಅಜ್ಜಿಯನ್ನು ಮತ್ತೆ ಸಂಪರ್ಕಿಸಲಿಲ್ಲ. 3 ವರ್ಷಗಳ ನಂತರ ನನ್ನ ಜೀವನ ಕೊನೆಗೂ ಬದಲಾಗಿತ್ತು. ನನಗೆ ನಿಜವಾದ ಪ್ರೀತಿ ಸಿಕ್ಕಿತ್ತು. ಒಳ್ಳೆಯವನು, ಜವಾಬ್ದಾರಿಯುಳ್ಳವನು, ನನ್ನನ್ನು ಗೌರವಿಸುವ ವ್ಯಕ್ತಿ. ನಾನು ಮತ್ತೆ ಗರ್ಭಿಣಿಯಾಗಿದ್ದೆ. ಒಂದು ದಿನ ಅಚಾನಕ್ ನನ್ನ ಮನೆಯ ಗಂಟೆ ಮೋಗರಿಸಿತು. ಬಾಗಿಲು ತೆರೆದಾಗ ನಾನು ಬೆಚ್ಚಿಬಿದ್ದೆ. ಅವರು ನಿಂತಿದ್ದರು. ಅದೇ ಅಜ್ಜಿ. ಹೇಗೋ ನನ್ನನ್ನು ಹುಡುಕಿಕೊಂಡು ಬಂದಿದ್ದರು. ಮೊದಲು ಅದು ಕೇವಲ ಹಳೆಯ ಪರಿಚಯದ ಭೇಟಿ ಅನ್ನಿಸಿತು. ಆದರೆ ಅವರ ಕಣ್ಣುಗಳು ತುಂಬಿ ಬಂದಿದ್ದವು. ಅವರು ನಿಧಾನವಾಗಿ ಹೇಳಿದರು, ನಿನ್ನ ಬಗ್ಗೆ ನಾನು ಯಾವತ್ತೂ ಯೋಚನೆ ನಿಲ್ಲಿಸಲಿಲ್ಲ ಮತ್ತು ನಿನಗಾಗಿ ನಾನು ಒಂದು ವಸ್ತುವನ್ನು ಉಳಿಸಿಕೊಂಡಿದ್ದೇನೆ. ಅವರು ನನ್ನ ಕೈಗೆ ಒಂದು ಸಣ್ಣ ಡಬ್ಬಿಯನ್ನು ಕೊಟ್ಟರು. ನಾನು ಕಂಪಿಸಿದೆ. ಡಬ್ಬಿ ತೆರೆದಾಗ ಒಳಗೆ ಇದ್ದವು ಸಣ್ಣ ಸಣ್ಣ ಕೈಯಿಂದ ನೇಯ್ದ ಮಗುವಿನ ಬಟ್ಟೆಗಳು. ಅತ್ಯಂತ ಸುಂದರವಾಗಿ ಜಾಗ್ರತೆಯಿಂದ ಮಡಚಿ ಇಟ್ಟಿದ್ದವು. ಅವರು ಹೇಳಿದರು, ಇವು ನಿನ್ನ ಮೊದಲ ಮಗುವಿಗಾಗಿ ನಾನು ಮಾಡಿದ ಬಟ್ಟೆಗಳು. ಅವನು ಹುಟ್ಟಿದ ದಿನ ನಿನಗೆ ಅಚ್ಚರಿ ಕೊಡಬೇಕು ಅನ್ನಿಕೊಂಡಿದ್ದೆ. ಆದರೆ ಜೀವನಕ್ಕೆ ಬೇರೆ ನಿರ್ಧಾರ ಇತ್ತು. ಆದರೂ ನಾನು ಇವುಗಳನ್ನು ಉಳಿಸಿಕೊಂಡೆ. ನೀನು ಒಮ್ಮೆ ಮಗುವನ್ನು ಕೈಯಲ್ಲಿ ತಗೊಳ್ಳುವ ದಿನಕ್ಕಾಗಿ. ನಾನು ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡೆ. ಕಣ್ತುಂಬಿಕೊಂಡು ಕ್ಷಮೆ ಕೇಳಿದೆ. ನಾನು ಅಚಾನಕ್ ಮಾಯವಾದುದಕ್ಕಾಗಿ. ಅವರು ಮಾಡಿದ ಎಲ್ಲ ಒಳ್ಳೆಯತನಕ್ಕೆ ಒಮ್ಮೆ ಕೂಡ ವಿಚಾರಿಸದೇ ಹೋದದ್ದಕ್ಕಾಗಿ. ನಂತರ ನನ್ನ ಮಗು ಆರೋಗ್ಯವಾಗಿ ಜನಿಸಿತು. ಅವನು ಅದೇ ಬಟ್ಟೆಗಳನ್ನು ಧರಿಸಿದನು. ಆ ಕ್ಷಣದಲ್ಲಿ ನಾನು ಆ ಮಹಿಳೆಯ ದಯೆಯನ್ನು ಎಂದಿಗೂ ಮರೆತಿಲ್ಲ. ಅವರ ನಿಸ್ವಾರ್ಥತೆ, ಅವರ ಮೌನ ಪ್ರೀತಿ, ಮಾನವನನ್ನು ಶಾಶ್ವತವಾಗಿ ಬದಲಾಯಿಸುವಂಥ ಒಳ್ಳೆಯತನ. ವರ್ಷಗಳು ಕಳೆದವು. ಅವರು ಒಂಟಿಯಾಗಿ ಬದುಕಲು ಸಾಧ್ಯವಾಗದಷ್ಟು ವಯಸ್ಸಾದಾಗ ನಾನು ಅವರನ್ನು ನನ್ನ ಮನೆಗೆ ಕರೆದುಕೊಂಡು ಬಂದೆ. ಸ್ವಲ್ಪ ಸಮಯದ ನಂತರ ಅವರು ನನ್ನ ಕೈ ಹಿಡಿದು ಈ ಲೋಕವನ್ನು ಬಿಟ್ಟರು. ಹೋಗುವ ಮೊದಲು ಅವರು ನಿಧಾನವಾಗಿ ಹೇಳಿದರು, ನೀನೇ ನನ್ನ ಏಕೈಕ ಕುಟುಂಬ ಮತ್ತು ಅವರು ನನ್ನದು ಆಗಿದ್ದರು. ನಾನು ಜೀವನದ ಅತ್ಯಂತ ಕೆಳಮಟ್ಟದಲ್ಲಿದ್ದಾಗ ಮಾನವೀಯತೆಯ ಮೇಲಿನ ನನ್ನ ನಂಬಿಕೆಯನ್ನು ಆ ಮಹಿಳೆ ಮತ್ತೆ ಜೀವಂತಗೊಳಿಸಿದರು. ಅವರ ದಯೆ ನನ್ನನ್ನು ಉಳಿಸಿತು. ಆ ಪ್ರೀತಿಯನ್ನು ನನ್ನ ಜೀವನದ ಕೊನೆಯ ಉಸಿರು ಇರುವವರೆಗೆ ನಾನು ನನ್ನ ಹೃದಯದಲ್ಲಿ ಹೊತ್ತುಕೊಂಡೇ ಸಾಗುತ್ತೇನೆ. ಹೃದಯಪೂರ್ವಕ ಧನ್ಯವಾದಗಳು.